ಅಸ್ಲಾಂ ವಲೈಕುಂ ರಹಮತುಲ್ಲಾಹಿ ಬರ್ಕಾತು. ಎಲ್ಲರಿಗೂ ನಮಸ್ಕಾರ. ಇವತ್ತು ಮುಳಬಾಗಿಲು ತಾಲೂಕಿನಲ್ಲಿ ಹೆಸರನ್ನು ಪಡೆದಿರುವಂತಹ ಎಷ್ಟೋ ವರ್ಷಗಳಿಂದ ಹೆಸರನ್ನು ಪಡೆದಿರುವಂತಹ ಮುಳಬಾಗಿಲು ನಗರದಲ್ಲಿ ಪಾಷಾ ಮಾರ್ಕೆಟ್ ಅದೆಲ್ಲರಿಗೂ ಗೊತ್ತು. ಆ ಒಂದು ಪಾಷಾ ಮಾರ್ಕೆಟಲ್ಲಿ ಇವತ್ತು ಎಲೆಕ್ಟ್ರಿಕಲ್ಸ್ ಶಾಹಿ ಎಲೆಕ್ಟ್ರಿಕಲ್ಸ್ ಅನ್ನ ಇವತ್ತು ಪಾಷಾ ಮಾರ್ಕೆಟ್ ಒಳಗಡೆ ಪ್ರಾರಂಭವಾಗಿದೆ. ನೂತನವಾಗಿ ಪ್ರಾರಂಭವಾಗಿದ್ದು ಈ ಒಂದು ಪ್ರಾರಂಭೋತ್ಸವಕ್ಕೆ ಪಾಷಾ ಮಾರ್ಕೆಟ್ನ ಎಲ್ಲ ಅಂಗಡಿ ಮಾಲೀಕರು ಹಾಗೂ ಮುಖಂಡರು ಎಲ್ಲರೂ ಕೂಡ ಪ್ರಾರಂಭೋತ್ಸವದಲ್ಲಿ ಭಾಗಿಯಾಗಿ ಇದನ್ನು ಯಶಸ್ವಿಗೊಳಿಸುವುದರ ಮುಖಾಂತರ ಆವಾಗಲೇ ನಮ್ಮ ಮುಫ್ತಿ ಇಮ್ರಾನ್ ಸಾಬ್ ಹಜರತ್ ನಮ್ಗೆ ಒಂದು ಮಾತು ಹೇಳ್ತಿದ್ರು. ಏನಪ್ಪ ಅಂದ್ರೆ, ಇಲ್ಲಿ ಯಾವುದು ಕೂಡ ಜಾತಿ ಭೇದ ಭಾವ ಯಾವುದೂ ಇಲ್ಲ. ಯಾಕೆ ಅಂದ್ರೆ ನಾವೆಲ್ಲರೂ ಕೂಡ ಒಂದು ಚಿಕ್ಕ ಮಾತು ಹೇಳ್ಬಿಡ್ತೀನಿ. ನಮಗೆ ಹುಟ್ಟಿದಾಗ ಉಸಿರಿರುತ್ತೆ, ಆದರೆ ಹೆಸರಿರೋದಿಲ್ಲ. ಅದೇ ರೀತಿ ಈ ಭೂಮಿಯನ್ನು ಬಿಟ್ಟು ಹೋದಾಗ ನಮಗೆ ಹೆಸರಿರುತ್ತೆ, ಆದರೆ ಉಸಿರಿರೋದಿಲ್ಲ. ಆ ಒಂದು ಸಂದರ್ಭದಲ್ಲಿ ಈ ಜೀವನದ ಮಧ್ಯದಲ್ಲಿ ಇಲ್ಲಿ ಯಾರೂ ಕೂಡ ಶಾಶ್ವತರಲ್ಲ. ಎಲ್ಲರೂ ಕೂಡ ಒಂದಲ್ಲ ಒಂದು ದಿನ ಈ ಭೂಮಿಯನ್ನು ಬಿಟ್ಟು ಎಲ್ಲರೂ ಕೂಡ ಹೋಗ್ಬೇಕಾಗುತ್ತೆ. ಎಷ್ಟೊಂದು ದಿನಗಳ ಕಾಲ ಈ ಭೂಮಿ ಮೇಲೆ ನಾವು ಬದುಕ್ತೀವಿ, ಅಷ್ಟೊಂದು ದಿನ ಕಾಲವೂ ಕೂಡ ಎಲ್ಲರೂ ಕೂಡ ಇಲ್ಲಿ ಮುಖ್ಯವಾಗಿ ಜಾತಿ ಮುಖ್ಯ ಅಲ್ಲ, ಪ್ರೀತಿ ಮುಖ್ಯ, ವಿಶ್ವಾಸ ಮುಖ್ಯ, ನಂಬಿಕೆ ಮುಖ್ಯ, ಸಂಬಂಧಗಳು ಮುಖ್ಯ. ಆ ಒಂದು ನಿಟ್ಟಿನಲ್ಲಿ ನಿಜವಾಗ್ಲೂ ಕೂಡ ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆ ತಾಲೂಕು ಯುವ ಘಟಕದ ಅಧ್ಯಕ್ಷರಾಗಿರುವಂಥ ಇದ್ರೀಸ್ ಪಾಷರವರು ಕನ್ನಡದ ಒಂದು ಕೆಲಸವನ್ನು ಮಾಡಿಕೊಂಡು 5 ವರ್ಷಗಳ ಕಾಲ ಕನ್ನಡದ ಕೆಲಸವನ್ನು ಮಾಡಿಕೊಂಡು ಅವ್ರದೇ ಆದಂತಹ ಸ್ವಂತ ಒಂದು ಕಾಲ ಮೇಲೆ ಇಟ್ಕೊಂಡು ಇವತ್ತೊಂದು ದೊಡ್ಡದಾದಂತಹ ಪಾಷಾ ಮಾರ್ಕೆಟ್ ಅಲ್ಲಿ ಒಂದು ಅಂಗಡಿಯನ್ನು ಪ್ರಾರಂಭ ಮಾಡಿದ್ದಾರೆ. ಇದ್ರೀಸ್ ಅವರಿಗೆ ಮತ್ತೆ ಅವರ ಕುಟುಂಬಸ್ಥರಿಗೆ ಎಲ್ಲರಿಗೂ ಕೂಡ ಆ ಭಗವಂತನ ಆಶೀರ್ವಾದ ಸದಾ ಇರಲಿ. ನಮ್ಮ ಸೃಷ್ಟಿಕರ್ತನ ಆಶೀರ್ವಾದ ಎಲ್ಲರ ಮೇಲೂ ಕೂಡ ಇರಲಿ. ಅದೇ ರೀತಿ ಏನು ಪಾಷಾ ಮಾರ್ಕೆಟಲ್ಲಿ ಅಂಗಡಿಗಳಿದ್ದಾವೆ, ಎಲ್ಲ ಮಾಲೀಕರು ಕೂಡ ಪಾಷಾ ಮಾರ್ಕೆಟ್ ಒಳಗಡೆ ಬಂದಾಗ ಒಂದು ವ್ಯಾಪಾರಸ್ಥರಾಗ್ಲಿ ಅವ್ರಿಗೆ ವಾಪಸ್ ಕಳಿಸೋದಿಲ್ಲ. ತನಗೆ ಯಾವ ರೀತಿ ಏನಿಲ್ಲಿ ಐಟಮ್ಗಳು ಏನು ಬಿದ್ದಿರ್ತಾವೆ ರೇಟು, ಅದನ್ನ 1 ರೂಪಾಯಿ 2 ರೂಪಾಯಿ 5 ರೂಪಾಯಿ 10 ರೂಪಾಯಿ ಲಾಭ ಇಟ್ಕೊಂಡು ಗ್ರಾಹಕರನ್ನ ಆಕರ್ಷಣಕವಾಗಿ ಬಂದು ನಮ್ಮ ಅಂಗಡಿಗೆ ಹೋದ್ರೆ ಸಾಕು, ಐಟಮ್ ತಗೊಂಡೋದ್ರೆ ಸಾಕು ಅನ್ನೋ ಭಾವನೆ ಪಾಷಾ ಮಾರ್ಕೆಟ್ನಲ್ಲಿ ಒಂದು ಮಾಲೀಕರಲ್ಲಿದೆ. ಬೇರೆ ಕಡೆ ಹಲವಾರು ಕಡೆ ಅಂಗಡಿಗಳು ಪ್ರಾರಂಭ ಆಗಿರ್ಬೋದು, ಆದ್ರೆ ಪಾಷಾ ಮಾರ್ಕೆಟ್ಗೆ ಅಂತ ಒಂದು ಹೆಸರಿದ್ದು ಇಲ್ಲಿ ಪ್ರಾರಂಭ ಮಾಡಿರೋದು ತುಂಬಾ ಸಂತೋಷದ ವಿಚಾರ. ಆ ಒಂದು ನಿಟ್ಟಿನಲ್ಲಿ ನಾನು ಪಾಷಾ ಮಾರ್ಕೆಟ್ ಇಲ್ಲಿರುವಂತ ಎಲ್ಲ ಅಂಗಡಿ ಮಾಲೀಕರಿಗೆ, ಮುಖಂಡರಿಗೆ, ಇದಕ್ಕೆ ಸಂಬಂಧಪಟ್ಟಂತಹ ಎಲ್ಲ ಒಂದು ನಾಯಕರಿಗೆ ನಾನು ಒಂದು ಮನವಿ. ಎಲ್ಲ ಕರೆಕ್ಟ್ ಇದೆ, ಬಟ್ ಒಂದು ನಮ್ಗೊಂದು ನಾಮಫಲಕ ಇಲ್ಲ ಮುಂದ್ಗಡೆ. ಪಾಷಾ ಮಾರ್ಕೆಟ್ ಅಂತ ನಾಮಫಲಕ ಇಲ್ಲ. ಅದರಲ್ಲಿ ನಾನು ಅವ್ರಲ್ಲಿ ಮನವಿ ಮಾಡ್ಕೊಂತೀನಿ. ಯಾಕಂದ್ರೆ ಎಷ್ಟು ಹೆಸರುವಾಸಿ ಆಗಿದೆ, ಇಡೀ ಮುಳಬಾಗಿಲು ತಾಲೂಕೆ ಪಾಷಾ ಮಾರ್ಕೆಟ್ ಗೊತ್ತಿದೆ. ಒಂದು ನಾಮಫಲಕವನ್ನು ಹಾಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ಅಂತ ಇನ್ನು ಹೊಸಬ್ರಿಗೆ ಗೊತ್ತಾಗ್ಲಿ, ಹಳಬ್ರಿಗೆ ಎಲ್ರಿಗೂ ಗೊತ್ತು. ಅದಕ್ಕೋಸ್ಕರ ನೀವೆಲ್ಲ ಸೇರಿ ಒಗ್ಗಟ್ಟಾಗಿ ಒಂದು ನಾಮಫಲಕವನ್ನ ಹಾಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ಅಂತ ನನ್ನ ಒಂದು ಮನೋಭಾವನೆ. ನನ್ನ ಮನಸ್ಸಲ್ಲಿರೋದನ್ನ ತಮಗೆ ಹೇಳ್ತಾ ಇದ್ದೀನಿ. ಯಾಕಂದ್ರೆ ಎಲ್ಲ ಮುಖಂಡರು ಸೇರಿದ್ರ ಅಂತ ನಮಗೆ ನಾನು ಒಂದು ಮನವಿ ಮಾಡ್ತಾ ಇದ್ದೀನಿ. ಆ ಒಂದು ನಿಟ್ಟಿನಲ್ಲಿ ಈ ಒಂದು ಎಲೆಕ್ಟ್ರಿಕಲ್ ಒಂದು ಅಂಗಡಿ ಪ್ರಾರಂಭೋತ್ಸವಕ್ಕೆ ಎಲ್ಲ ಇಲ್ಲಿ ನೋಡಿ, ಎಲ್ಲರೂ ಕೂಡ ಅವನ ಮೇಲೂ ಇವನು ಕೀಳು, ಅವನು ದೊಡ್ಡವನು ಚಿಕ್ಕವನು ಏನೂ ಇಲ್ಲ, ಎಲ್ಲರೂ ಕೂಡ ಸಮಾನರಾಗಿ ಎಲ್ಲರೂ ಕೂಡ ಒಂದು ತಾಯಿ ಮಕ್ಕಳಂತ ಸಾಕ್ತಿದ್ದಾರೆ. ಇದೇ ಬೇಕಾಗಿರೋದು ನಾವೇನು ನಮ್ಗೆಲ್ರಿಗೂ ಕೂಡ. ಆ ಒಂದು ನಿಟ್ಟಿನಲ್ಲಿ ಇವತ್ತು ಇದ್ರೀಸ್ ಅವರಿಗೆ ಮತ್ತು ಅವ್ರ ಕುಟುಂಬಸ್ಥರಿಗೆ ಎಲ್ಲರಿಗೂ ಕೂಡ ಆ ಭಗವಂತ ಸುಖ, ಶಾಂತಿ, ನೆಮ್ಮದಿ, ಐಶ್ವರ್ಯ, ಆರೋಗ್ಯವನ್ನು ಕೊಟ್ಟು ಕಾಪಾಡಲಿ. ಇನ್ನು ಮುಂದಿನ ದಿನಗಳಲ್ಲಿ ಇಂತಹ ಒಂದು ಅಂಗಡಿಗಳು ಮುಂದೆ ಇನ್ನೂ ಒಂದು ಪ್ರಾರಂಭ ಜಾಸ್ತಿ ಮಾಡಲಿ ಅಂತ ಈ ಸಂದರ್ಭದಲ್ಲಿ ನಾನು ಬಾಬಾ ಹೈದರ ಸಬ್ದಾರ್ ಗುರುಗಳಲ್ಲಿ ನಾನು ಪ್ರಾರ್ಥನೆ ಮಾಡ್ಕೊಂತ, ಅದೇ ರೀತಿ ಕುಡುಮಲ ಗಣಪತಿ ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊಂತ, ಇಲ್ಲಿ ಆವಾಗ ಹೇಳಿದೆ ನಾನು ಜಾತಿ ಮುಖ್ಯ ಅಲ್ಲ ಪ್ರೀತಿ ಮುಖ್ಯ ಅಂತ ಹೇಳ್ಬಿಟ್ಟು. ಆ ಒಂದು ನಿಟ್ಟಿನಲ್ಲಿ ಈ ಒಂದು ಅಂಗಡಿ ಪ್ರಾರಂಭಿಸುವಾಗ ಎಲ್ಲರೂ ಬಂದು ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿದ್ದಾರೆ. ಇನ್ನು ಮುಂದಿನ ದಿನ ನಾಳೆ ಇನ್ನು ಬೇರೆ ಗಣ್ಯರು ಬರ್ತಿದ್ದಾರೆ, ಮತ್ತೆ ಇನ್ನೊಂದು ದಿನ ಕೂಡ ಬರ್ತಿದ್ದಾರೆ. ಅದಕ್ಕೋಸ್ಕರ ಇವತ್ತು ದುವಾ ಮಾಡೋದ್ರ ಮುಖಾಂತರ
ಈ ಅಂಗಡಿಯನ್ನು ಪ್ರಾರಂಭ ಮಾಡಿದ್ರೆ ಒಳ್ಳೇದಾಗ್ಲಿ. ಇಲ್ಲಿ ಪ್ರತಿಯೊಂದು ಐಟಮ್ ಆಗಿರ್ಬಹುದು, ಗ್ಯಾಸ್ ಸ್ಟವ್ ಆಗಿರ್ಬೋದು, ಎಲೆಕ್ಟ್ರಿಕಲ್ ಐಟಮ್ ಆಗಿರ್ಬೋದು, ಬೀರು ಆಗಿರ್ಬೋದು, ಮದುವೆ ಸಮಾರಂಭಗಳಿಗೆ ಏನ್ ಬೇಕಾದ್ರೂ ಕೂಡ ಈ ಪಾಷಾ ಮಾರ್ಕೆಟ್ ದೊರೆಯುತ್ತೆ. ಅದಕ್ಕೋಸ್ಕರ ಎಲ್ಲರೂ ಕೂಡ ಒಮ್ಮೆ ಭೇಟಿ ಕೊಡಬೇಕು. ಇನ್ನು ಮುಂದಿನ ಒಂದು ಪೀಳಿಗೆಗೆ ನಾವು ಪಾಷಾ ಮಾರ್ಕೆಟ್ ಎಲ್ಲರಿಗೂ ಪ್ರತಿಯೊಬ್ಬರಿಗೂ ಗೊತ್ತಾಗಬೇಕು. ಅದಕ್ಕೋಸ್ಕರ ಪಾಷಾ ಮಾರ್ಕೆಟ್ ಒಂದು ಅಂಗಡಿಗಳಿಗೆ ಭೇಟಿ ಕೊಡಿ. ಅದಕ್ಕೆ ತಮ್ಮ ಆಶೀರ್ವಾದ ಸದಾ ಈ ಅಂಗಡಿಗಳ ಮೇಲೆ ಇರ್ಲಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ಎಲ್ಲರೂ ಕೂಡ ಹೊಂದಾಣಿಕೆಯಿಂದ ಹೋಗೋಣ ಅಂತ ಈ ಸಂದರ್ಭ ಹೇಳ್ತಾ, ವಿಶೇಷವಾಗಿ ಕರ್ನಾಟಕ ರಕ್ಷಣಾ ವೇದಿಕೆ ಯುವ ಘಟಕ ಅಧ್ಯಕ್ಷರಾದ ಇದ್ರೀಸ್ ಅವರಿಗೆ ಒಳ್ಳೇದಾಗ್ಲಿ ಅಂತ ಹೇಳ್ತಾ ಈ ಸಂದರ್ಭದಲ್ಲಿ ನಮ್ಮ ಗುರುಗಳಾದಂತಹ ಸರ್ವರಾದತ್ ಅವರು, ಮತ್ತೆ ನಮ್ಮ ಅಗ್ರಮ್ ಹತ್ಯಕಣ್ಣನವರು, ಮತ್ತೆ ನಮ್ಮ ಡಾಕ್ಟರ್ ಅರ್ಸ್ಲೇನ್ ಅವರು, ಮತ್ತೆ ನಮ್ಮ ಯುವ ಮುಖಂಡರಾಗಿರುವಂತ ನಮ್ಮ ಇವರು ಖಿಜರ್ ಅಣ್ಣನವರು, ಮತ್ತೆ ಅಫ್ರೋಜ್ ಅಣ್ಣನವರು, ಮತ್ತೆ ಇದೇ ರೀತಿ ಮತ್ತೆ ನಮ್ಮ ಪೊಲೀಸ್ ಇಲಾಖೆ ರಿಟೈರ್ಡ್ ನಮ್ಮ ವಾಜಿದ್ ಅಣ್ಣನವರು, ಇವೆಲ್ಲರೂ ಕೂಡ ಸೇರಿ ಇವತ್ತು ಅಂಗಡಿಯನ್ನು ಪ್ರಾರಂಭ ಮಾಡಿದ್ದಾರೆ. ಇನ್ನು ಹೆಸರುಗಳು ತುಂಬಾ ಇದೆ, ಅದಕ್ಕೋಸ್ಕರ ದಯವಿಟ್ಟು ಕ್ಷಮೆಯಲ್ಲಿ ಏನೋ ಮರ್ತಿದ್ರೆ ಅಂತ ಹೇಳ್ತಾ, ಎಲ್ಲರೂ ಕೂಡ ಒಂದು ದಾರಿಯಲ್ಲಿ ಸಾಗೋಣ. ಹಮೀದ್ ಅಣ್ಣ, ಎಲ್ಲರಿಗೂ ಕೂಡ ಒಳ್ಳೇದಾಗ್ಲಿ ಅಂತ ಸಂದರ್ಭ ಹೇಳ್ತಾ, ತಮ್ಮಲ್ಲಿ ಇನ್ನೊಂದು ಮನೆ ಮಾಡ್ಕೊಂತ ಮತ್ತೊಂದ್ ಸತಿ ನಾಮಫಲಕವನ್ನು ಅಳವಡಿಸಿ ಎಲ್ಲರಿಗೂ ಮುಂದಿನ ಒಂದು ಪೀಳಿಗೆಗೆ ಇನ್ನೂ ಗೊತ್ತಾಗ್ಲಿ ಅಂತ ಸಂದರ್ಭ ಹೇಳ್ತಾ, ನಾನು 2 ಮಾತನ್ನು ಮಾತಾಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟ ಎಲ್ಲ ಮುಖಂಡರಿಗೆ, ಯುವಕರಿಗೆ, ಹಿರಿಯರಿಗೆ, ಕಿರಿಯರಿಗೆ ಎಲ್ಲರಿಗೂ ಕೂಡ ಒಂದ್ಸುತ್ತ ನಾನು ಮಾತು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ, ಮತ್ತೆ ನಮಸ್ಕಾರ. ಅಸ್ಸಲಾಂ ವಲೈಕುಂ ವರಹಮತುಲ್ಲಾಹಿ ವಬರಕಾತುಹು. ಆತ್ಮೀಯ ಮುಳಬಾಗಿಲು ತಾಲೂಕಿನ ನಾಗರಿಕ ಬಂಧುಗಳೇ, ಈ ದಿನ ನಮ್ಮ ನಾರಾಯಣಗೌಡ ಕನ್ನಡ ರಕ್ಷಣಾ ವೇದಿಕೆ ಬಣದ ಅಧ್ಯಕ್ಷರಾಗಿರ್ತಕ್ಕಂಥ ಹುಸೇನ್ ಸರ್ ಅವರ ಚಿಕ್ಕಪ್ಪ ಮಗ ಆದಿಲ್ ಇದ್ರೀಸ್ ಪಾಷಾ ಅವರ ಒಂದು ನೂತನ ಒಂದು ಅಂಗಡಿ ಈ ದಿನ ಪ್ರಾರಂಭ ಆಗ್ತಾ ಇದೆ. ನಿಜವಾಗಿ ತುಂಬ ಸಂತೋಷದ ಸುದ್ದಿ. ಯಾಕೆ ಅಂತಂದರೆ ವ್ಯಾಪಾರ ನಡೆಯೋದು ವಿಶ್ವಾಸದ ಮೇಲೇನೆ. ಆ ವಿಶ್ವಾಸ ಇಟ್ಕೊಂಡು ಈಗ ಈ ದಿನ ಹುಸೇನ್ ಅವರ ಚಿಕ್ಕಪ್ಪ ಮಗ ಒಂದು ನೂತನ ಮಳಿಗೆಯನ್ನು ಪ್ರಾರಂಭ ಮಾಡ್ತಾ ಇದ್ದಾರೆ. ಎಲ್ರಿಗೂ ಈ ತಾಲೂಕಿನೆಲ್ಲ ನಾಗರಿಕ ಬಂಧುಗಳು ಅವರ ಆಶೀರ್ವಾದ ಇವ್ರ ಮೇಲೆ ಇರಲಿ ಅಂತ ಹೇಳ್ತಾ, ಒಳ್ಳೆಯ ಉತ್ತಮವಾದ ಎಲ್ಲ ಗುಣಮಟ್ಟದ ವಸ್ತುಗಳು ಇಲ್ಲಿ ಲಭ್ಯ ಇದೆ. ಎಲ್ಲರೂ ಭಾಗವಹಿಸಿ ಎಲ್ಲರೂ ಬಂದು ಇಲ್ಲಿ ಪ್ರತಿಯೊಬ್ಬರು ವಸ್ತು ಖರೀದಿಸಬೇಕು ಅಂತ ಎಲ್ಲರಲ್ಲಿ ಮನವಿ. ನಂಬಿಕೆ ಮೇಲೆ ವ್ಯಾಪಾರ ನಡೀತದೆ. ಒಳ್ಳೆಯ ಗುಣಮಟ್ಟದ ವಸ್ತುಗಳನ್ನು ಇಟ್ಟಿದ್ದಾರೆ. ಎಲ್ರಿಗೂ ಇಲ್ಲಿ ಆಗಮಿಸಬೇಕು ಅಂತ ಎಲ್ಲರಲ್ಲಿ ಮನವಿ. ಹಾಗೆ ಅವ್ರಿಗೂ ಒಳ್ಳೆ ವ್ಯಾಪಾರ ಆಗಲಿ, ಆ ದೇವರು ಒಳ್ಳೆ ಆಶೀರ್ವಾದ ಕೊಳ್ಳಿ, ಅವ್ರಿಗೆ ಉತ್ತಮವಾಗಿ ಒಂದು ವ್ಯಾಪಾರ ವೃದ್ಧಿ ಆಗಲಿ, ಅವರ ಮನೆಯವರು ಅವರು ಚೆನ್ನಾಗಿರಲಿ, ನಮ್ಮ ನಾಗರಿಕ ಬಂಧುಗಳಿಗೆ ಗುಣಮಟ್ಟದ ವಸ್ತುಗಳನ್ನು ನೀಡ್ತಾರೆ ಅಂತ ಒಂದು ವಿಶ್ವಾಸ ಇದೆ. ಆ ವಿಶ್ವಾಸದ ಮೇಲೇ ಈ ದಿನ ಅಂಗಡಿಯನ್ನು ಪ್ರಾರಂಭ ಮಾಡಿದ್ದಾರೆ. ಎಲ್ಲ ನಾಗರಿಕರು ಇಲ್ಲಿ ಬಂದು ಈ ಮಳಿಗೆಗೆ ಖರೀದಿಸಿ ನಿಮ್ಮ ಸಹಕಾರ ಬೇಕು ಅಂತ ಎಲ್ಲರಲ್ಲಿ ನಾನು ಮನವಿ ಮಾಡ್ಕೊಳ್ತಾ ಇದ್ದೀನಿ. ಈ ದಿನ ಮುಳಬಾಗಿಲು ತಾಲೂಕಿನ ಎಲ್ಲ ನನ್ನ ನೆಚ್ಚಿನ ನಾಗರಿಕ ಬಂಧುಗಳಿಗೆ ನಮಸ್ಕಾರಗಳನ್ನು ಹೇಳುತ್ತಾ, ಈ ಒಂದು ಸಮಾರಂಭದಲ್ಲಿ, ಈ ಒಂದು ಅಂಗಡಿಯ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥ ನಮ್ಮ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ನಮ್ಮ ಆತ್ಮೀಯ ಮಾಜಿ ಅಧ್ಯಕ್ಷರು ನಮ್ಮ ಯಡಿಯೂರಪ್ಪ ಸರ್ ಅವರು, ಮತ್ತು ಎಲ್ಲ ಓಬಳರೆಡ್ಡಿ ಸರ್ ಅವರು, ರಾಧಾಕೃಷ್ಣ ಸರ್ ಅವರು, ಕನ್ನಡ ರಕ್ಷಣಾ ವೇದಿಕೆ ಅಧ್ಯಕ್ಷರು ಆದಂತಹ ನಮ್ಮ ಆತ್ಮೀಯ ಸಹೋದರರಾದಂಥ ಹುಸೇನ್ರವರು, ಮತ್ತು ಮುಳಬಾಗಿಲು ತಾಲೂಕು ನಗರಸಭೆ ಅಧ್ಯಕ್ಷರು ಅವರ ಪತಿ ಆಗಮಿಸಿದ್ದಾರೆ. ಅವ್ರಿಗೂ ಕೂಡ ಸ್ವಾಗತವನ್ನು ಬಯಸಿಕೊಳ್ಳುತ್ತಾ, ಮತ್ತು ಎಲ್ಲ ನನ್ನ ನೆಚ್ಚಿನ ಶಿಕ್ಷಕ ಬಂಧುಗಳಿಗೆ, ಕನ್ನಡ ರಕ್ಷಣಾ ಎಲ್ಲ ಪದಾಧಿಕಾರಿಗಳಿಗೆ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರುತ್ತಾ, ನಮ್ಮ ಮುಳಬಾಗಿಲು ತಾಲೂಕಿನ ಎಲ್ಲ ನಾಗರಿಕ ಬಂಧುಗಳಲ್ಲಿ ಮನವಿ ಮಾಡಿಕೊಳ್ಳೋದು ಏನಂದರೆ, ನಮ್ಮ ಹುಸೇನ್ರವರ ಚಿಕ್ಕಪ್ಪ ಮಗ ಇದ್ರೀಸ್ ಪಾಷಾ ಅವರು ಪಾಷಾ ಮಾರ್ಕೆಟಲ್ಲಿ ಉತ್ತಮವಾದಂತಹ ಒಂದು ಅಂಗಡಿಯನ್ನು ಓಪನ್ ಮಾಡಿದ್ದಾರೆ. ಈ ಒಂದು ಅಂಗಡಿಯಲ್ಲಿ ಎಲ್ಲ ಒಂದು ನಮ್ಮ ಗೃಹೋಪಯೋಗಿ ವಸ್ತುಗಳು ತುಂಬ ಒಳ್ಳೆ ಕ್ವಾಲಿಟಿಯಾಗಿ ಸಿಗುತ್ತೆ. ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದ ಎಲ್ಲರಿಗೂ ಕೂಡ, ನಿಮಗೆಲ್ಲರಿಗೂ ಕೂಡ ಧನ್ಯವಾದಗಳು ಹೇಳ್ತೀನಿ. ಮತ್ತು ಎಲ್ಲ ನಾಗರಿಕ ಬಂಧುಗಳು, ಮುಳಬಾಗಿಲು ತಾಲೂಕಿನ ನಾಗರಿಕ ಬಂಧುಗಳು ಈ ಒಂದು ಅಂಗಡಿಯಲ್ಲಿ ಎಲ್ಲ ವಸ್ತುಗಳನ್ನು ಪರ್ಚೇಸ್ ಮಾಡಬೇಕು. ಅವರ ಒಂದು ವ್ಯಾಪಾರವನ್ನು ನಾವೆಲ್ಲರೂ ಕೂಡ ಅವರ ಜೊತೆಗೆ ಕೈ ಜೋಡಿಸ್ಬೇಕು. ಅವರು ಇಂತಹ ಇನ್ನೂ ಒಂದು ಉತ್ತಮವಾದಂತಹ ಅಂಗಡಿಗಳನ್ನು ಓಪನ್ ಮಾಡೋಕ್ಕೆ ನಾವೆಲ್ಲರೂ ಕೂಡ ಸಹಕಾರ ನೀಡಬೇಕು ಅಂತ ಹೇಳ್ತಾ, ಮುಳಬಾಗಿಲು ತಾಲೂಕಿನ ಜನತೆಯಲ್ಲಿ ಮತ್ತೆ ಇವರ ಒಂದು ವ್ಯಾಪಾರಕ್ಕೆ ನಾವೆಲ್ಲರೂ ಕೂಡ ಕೈ ಜೋಡಿಸ್ಬೇಕು ಅಂತ ನಿಮ್ಮಲ್ಲಿ ಕೇಳ್ಕೊಳ್ತಾ, ನನ್ನ ಈ ಒಂದು ಕಾರ್ಯಕ್ರಮಕ್ಕೆ ಕರೆದಿದ್ದಕ್ಕೆ ನಮ್ಮೆಲ್ಲ
ಈ ಒಂದು ಅಂಗಡಿಯ ಮಾಲೀಕರಿಗೆ ಮತ್ತೆ ಹುಸೇನ್ ಅವರಿಗೆ, ನಮ್ಮ ಅಧ್ಯಕ್ಷರು, ನಮ್ಮ ಹ್ಯಾಂಡಿಕ್ರಾಫ್ಟ್ ಸರ್ ಅವರಿಗೆ ಎಲ್ರಿಗೂ ವಂದಿಸುತ್ತಾ ನನ್ನ ಒಂದು ಭಾಷಣ ಮುಗಿಸ್ತಾ ಇದ್ದೀವಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಈ ಶುಭ ಸಂಜೆಯ ನಮನಗಳನ್ನು ಸಲ್ಲಿಸುತ್ತಾ, ಏನು ಈ ಪಾಷಾ ಮಾರ್ಕೆಟಲ್ಲಿ ನೂತನವಾಗಿ ಗೃಹ ಉಪಯೋಗಿ ವಸ್ತುಗಳ ಮಳಿಗೆಯನ್ನು ತೆಗೆದಿದ್ದಾರೆ. ನಮ್ಮ ಗುರುಗಳಾದಂಥ ಸರ್ವರ್ ಪಾಷಾ SP ಹಿಂದಿ ಮಾಸ್ಟ್ರು ನಮಗೆ 8th 9th 10th ಅವರೇ ನಮಗೆ ಶಿಕ್ಷಕರಾಗಿದ್ದರು ನಂಗ್ಲಿಯಲ್ಲಿ. ಅವ್ರ ಮಗ ಇಂದು ಏನು ಪಾಷಾ ಮಾರ್ಕೆಟಲ್ಲಿ ಏನು ಅಂಗಡಿಯನ್ನು ಹೊಸದಾಗಿ ತೆಗೆದಿದ್ದಾರೆ, ಅವರಿಗೆ ಶುಭವಾಗಲಿ ಅಂತ ಹೇಳ್ತಾ, ಅದೇ ರೀತಿಯಾಗಿ ಏನು ಈ ಮಳಿಗೆಯಲ್ಲಿ ಉತ್ತಮ ಗುಣಮಟ್ಟದ ಎಲ್ಲ ಸರಕು ಸಾಗಣೆಗಳು ಸಹ ಸಿಗುತ್ತದೆ. ಕಾರಣ ಇಷ್ಟೇ, ಎಲ್ಲ ಮಕ್ಕಳಿಗೂ ಸಹ ಲಂಚ್ ಬ್ಯಾಗ್ ಆಗಿರ್ಬೋದು ಅಥವಾ ಬಾಕ್ಸ್ ಆಗಿರ್ಬೋದು, ವಾಟರ್ ಬಾಟ್ಲ್ಸ್ ಆಗಿರ್ಬೋದು, ಮತ್ತೆ ಮಕ್ಕಳಿಗೆ ತಟ್ಟೆ ಲೋಟ ಆಗಿರ್ಬೋದು, ಯಾವುದೇ ವಸ್ತುಗಳಾಗಿರ್ಬೋದು ಇಲ್ಲಿ ಉತ್ತಮವಾದ ಗುಣಮಟ್ಟದ ಏನು ತರಿಸಿದ್ದಾರೆ. ಎಲ್ಲರಿಗೂ ಸಹ ನಮ್ಮ ಮುಳಬಾಗಿಲು ತಾಲೂಕಿನ ಎಲ್ಲಾ ನಾಗರಿಕ ಬಂಧುಗಳಲ್ಲಿ ವಿನಂತಿ ಮಾಡಿಕೊಳ್ಳುವುದೇನೆಂದ್ರೆ, ಹಿಂದಿನ ಕಾಲದಿಂದಲೂ ಸಹ ಪಾಷಾ ಮಾರ್ಕೆಟ್ ಅಂದ್ರೆ ಬಹಳ ಪ್ರಸಿದ್ಧಿ ಹೊಂದಿದೆ. ಮುಳಬಾಗಿಲಲ್ಲೇ ಪಾಷಾ ಮಾರ್ಕೆಟ್ ಅಂದ್ರೆ ಹಿಂದಿನಿಂದಲೂ ಸಹ ಪ್ರಸಿದ್ಧಿ ಆಗಿದೆ. ಅದೇ ರೀತಿಯಾಗಿ ಇಂದು ಪಾಷಾ ಮಾರ್ಕೆಟ್ ಅಲ್ಲಿ ಏನು ನಮ್ಮ ಗುರುಗಳ ಮಗ ಹೊಸದಾಗಿ ಓಪನ್ ಮಾಡಿದ್ರು, ಅವರಿಗೆ ಎಲ್ಲ ನಮ್ಮ ಮುಳಬಾಗಿಲು ತಾಲೂಕಿನ ಎಲ್ಲ ನಾಗರಿಕ ಬಂಧುಗಳು ಒಮ್ಮೆ ಭೇಟಿ ನೀಡಿ ಇಲ್ಲಿನ ವಸ್ತುಗಳನ್ನು ಪರೀಕ್ಷೆ ಮಾಡಿ ತೆಗೆದುಕೊಂಡು ಹೋಗಿ ಉತ್ತಮ ರಿಯಾಯಿತಿ ದರದಲ್ಲೂ ಸಹ ಇಲ್ಲಿ ನಿಮಗೆ ದೊರೆಯುತ್ತದೆ ಅಂತ ಹೇಳ್ತಾ ನಾನು ಹೇಳಿ ಮಾತನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ. ಮಳಿಗೆ ಉದ್ಘಾಟನೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥ ನಮ್ಮ ಪತ್ತಿನ ಸಹಕಾರ ಸಂಘದ ಅಧ್ಯಕ್ಷರಾದ ಶ್ರೀರಾಮಪ್ಪನವರೇ, ನಮ್ಮ ಸಂಘಟನಾ ಕಾರ್ಯದರ್ಶಿಯಾಗಿರ್ತಕ್ಕಂಥ ನಮ್ಮ ಬಲ್ಲ ಮಂಜು ಅವರೇ, ಶ್ರೀರಾಮಪ್ಪ ಸರ್ ಅವರೇ, ರಾಧಾಕೃಷ್ಣ ಸರ್ ಅವರೇ, ನಮ್ಮ ಉಪಾಧ್ಯಕ್ಷರಾದ ಹರೀಶ್ ಅವರೇ, ಅದೇ ರೀತಿ ಕೃಷ್ಣಪ್ಪ ಸರ್ ಅವರೇ, ಶಿವಣ್ಣ ಅವರೇ, ಮತ್ತು ಅಮಾನುಲ್ಲ ಸರ್ ಅವರೇ, ಅದೇ ರೀತಿ ನಾಗರಾಜ್ ಸರ್ ಅವರೇ, ಅದೇ ರೀತಿ ನಮ್ಮ ನಂಗ್ಲಿ ಶಾಲೆಯಲ್ಲಿ ಒಳ್ಳೆಯ ಹೆಸರು ಮಾಡಿರ್ತಕ್ಕಂಥ ನಮ್ಮ ಶಿಕ್ಷಕರೇ, ಅದೇ ರೀತಿ ನಮ್ಮ ಕನ್ನಡ ರಕ್ಷಣಾ ವೇದಿಕೆ ಅಧ್ಯಕ್ಷರು, ಮಾನವೀಯ ಮೌಲ್ಯಗಳನ್ನು ತಾಲೂಕಿಗೆ ತೋರಿಸ್ತಾ ಇರ್ತಕ್ಕಂಥ ನಮ್ಮ ಹುಸೇನ್ ಸರ್ ಅವರೇ, ಅವರ ಒಂದು ನೇತೃತ್ವದಲ್ಲಿ ಈ ಒಂದು ಮಳಿಗೆ ಪ್ರಾರಂಭ ಆಗ್ತಾ ಇದೆ ಅಂದರೆ ನಮಗೆಲ್ಲರೂ ಕೂಡ ಭಾಳಷ್ಟು ಸಂತೋಷ ಆಯಿತು. ಅವ್ರು ಯಾಕೆ ಅವ್ರನ್ನ ಅಷ್ಟು ಇಷ್ಟಪಡ್ತೀವಿ ಅಂತಂದರೆ, ಅವರು ನಾವು ಮಕ್ಕಳಲ್ಲಿ ಬಡವರ ಮಕ್ಕಳನ್ನು ಭಾಳಷ್ಟು ಉತ್ತಮ ಒಂದು ರೀತಿಯಲ್ಲಿ ಗುಣಮಟ್ಟದ ಶಿಕ್ಷಣ ಕೊಡಿಸ್ಬೇಕು ಅನ್ನೋ ಭಾಳಷ್ಟು ಯಶಸ್ವಿಯಾಗಿ ತಾಲೂಕಲ್ಲಿ ಕೆಲಸ ಮಾಡ್ತಾಯಿದ್ದಾರೆ. ಅದು ನಮ್ಮೆಲ್ಲರಿಗೂ ಕೂಡ ಖುಷಿ ತರ್ತಕ್ಕಂಥ ವಿಷಯ. ಅವರು ಇಲ್ಲಿ ಬರ್ತಾರೆ ಅಂತಂದರೆ ಇಲ್ಲೇನೋ ಒಂಥರ ಇಲ್ಲಿ ಬೆಲೆ ಇದೆ ಅಂತ ನಮಗೆಲ್ರಿಗೂ ಅರ್ಥ ಆಯಿತು. ಅಂದರೆ ಅವ್ರು ಮೊದಲೇ ಹೇಳಿದ್ರು, ಒಳ್ಳೆಯ ಗುಣಮಟ್ಟದ ಒಂದು ಅಡುಗೆ ಪರಿಕರಗಳನ್ನು ಸಿಗ್ತವೆ, ಅದ್ರ ಜೊತೆಗೆ ಕಡಿಮೆ ದರದಲ್ಲಿ ಕೂಡ ಇಲ್ಲಿ ನೀಡ್ತೀವಿ ಅಂಥೇಳಿ ಅವ್ರು ಮೊದಲೇ ನಮ್ಗೆ ತಿಳಿಸಿದರು. ನಮ್ಗೆ ತುಂಬ ಸಂತೋಷ ಆಯಿತು. ಅದರಿಂದ ನಮ್ಮ ಶಾಲೆಗಳು ಅಥವಾ ಇನ್ನೇ ಮನೆಗಳಿಗೆ ಬೇಕಾಗಿರ್ತಕ್ಕಂಥ ಎಲ್ಲ ಪರಿಕರಗಳು ಇಲ್ಲಿ ದೊರೀತವೆ. ಅದನ್ನು ಎಲ್ಲರೂ ಕೂಡ ಒಳ್ಳೆಯ ರೀತಿಯಲ್ಲಿ ಉಪಯೋಗಿಸ್ಕೊಂಡು ಮತ್ತು ಪಾಷಾ ಮಾರ್ಕೆಟಲ್ಲಿ ಈ ನಮ್ಮ ಶಿಕ್ಷಕರ ಮಗನೇ ಆಗಿರ್ತಕ್ಕಂಥ ಇದ್ರೀಸ್ ಪಾಷಾರವರು ಈ ಒಂದು ಮಳಿಗೆಯನ್ನು ತೆರೆದಿರ್ತಾರೆ. ಅವರಿಗೆ ಎಲ್ಲರೂ ಕೂಡ ನಮ್ಮ ಸಹಾಯ, ನಾವೆಲ್ಲರೂ ಕೂಡ ಭೇಟಿ ಕೊಟ್ಟು ಪರಿಕರಗಳನ್ನು ಪರೀಕ್ಷೆ ಮಾಡಿ ಅದನ್ನು ಕಡಿಮೆ ದರದಲ್ಲಿ ಪಡ್ಕೊಂಡೋಗಿ ಅದನ್ನು ಈ ಲಾಭನ ಮುಳಬಾಗಿಲು ತಾಲೂಕಿನ ಎಲ್ಲ ನಾಗರಿಕ ಬಂಧುಗಳು, ಶಿಕ್ಷಕರು ಕೂಡ ಇದನ್ನು ಅನುಕೂಲ ಪಡ್ಕೋಬೇಕು ಅಂತೇಳಿ ತಮ್ಮೆಲ್ಲರಲ್ಲೂ ಮನವಿ ಮಾಡ್ಕೊಳ್ತಾ ಈ 4 ಮಾತುಗಳನ್ನು ಮುಗಿಸ್ತಾ ಇದ್ದೀವಿ. ಜೈ ಹಿಂದ್, ಜೈ ಕರ್ನಾಟಕ. अस्सलाम वालेकुम। शाही इलेक्ट्रिक दुकान ने इग्रीस का पाशा मार्केट में और दुकान ओपन जो है जुम्मा के दिन, और अल्लाह के बिजनेस में तरक्की दे, और जो भी ख़रीदना है हर चीज़ है और ख़रीद सकती, और उनको तरक्की दे अल्लाह। बस तो आज बरोज़ जुम्मा पाशा मार्केट के अंदर जनाब इद्रीस पाशा का शाही इलेक्ट्रिकल्स, जो हर तरह की सहूलियत के साजो सामान यहाँ पर मिलते हैं। तमाम शहर के अहबाब से गुजारिश है कि यहाँ पर आएँ और ख़रीदें, अच्छी क्वालिटी की चीज़ें मिलेंगी। और बस इतनी सी बात कहते हुए मैं दुआ करता हूँ कि अल्लाह ताला इद्रीस को और तरक्की दे, कामयाबी दे, ऊंचे मुकाम तक ले जाए। यही हमारी आरज़ू है। इसके साथ मैं अपनी बात को ख़त्म करता हूँ। अस्सलाम वालेकुम।